ಕಾಂಗ್ರೆಸ್ ಸರ್ಕಾರ ಇಂದಿಗೆ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಾಗಮಂಗಲ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್.ಜೆ. ರಾಜೇಶ್ ಅವರು ದೊಡ್ಡಚಿಕ್ಕನಹಳ್ಳಿ ಮತ್ತು ಸುತ್ತಮುತ್ತಲ ಮಹಿಳಾ ಕೂಲಿ ಕಾರ್ಮಿಕರ ಜೊತೆಗೂಡಿ ಕಾಂಗ್ರೆಸ್ ಸರ್ಕಾರದ 2ನೇ ವರ್ಷ ಅವಧಿ ಪೂರೈಸಿರುವ ಹಿನ್ನೆಲೆಯಲ್ಲಿ ವಿಶಿಷ್ಟವಾಗಿ ಸಂಭ್ರಮಾಚರಣೆ ಮಾಡಿದರು. ಗ್ರಾಮೀಣ ಪ್ರದೇಶದ ಮಹಿಳೆಯರ ಜೊತೆಗೂಡಿ ಕುಂದುಕೊರತೆಗಳನ್ನು ವಿಚಾರಿಸಿ ಸರ್ಕಾರದಿಂದ ಮಹಿಳೆಯರಿಗೆ ನೀಡುತ್ತಿರುವ ಸವಲತ್ತುಗಳ ಬಗ್ಗೆ ಮಾಹಿತಿ ಪಡೆದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2 ವರ್ಷ ಅವಧಿ ತುಂಬಿ 3ನೇ ವರ್ಷಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಕೋರುತ್ತೇನೆ ಎಂದು ತಿಳಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ತಿಂಡಿನೇ ಮಾಡಿಸ್ಕೊಡಿ ಇಲ್ಲ ಹೆಂಗಂತೀರ ತಿಂಡಿನೇ ಮಾಡಿಸ್ಕೊಡಿ ತಿಂಡಿ ಮಾಡಿಸ್ಕೊಡಿ ಅಣ್ಣವರು ಬಾಲೆಗಡೆ ರಾಮ್ ಬೀಳ್ತಾವ್ರೆ ರಾಯಸಣ್ಣವರು ಕೆಲಸ ಮಾಡ್ತಾರದು ಇನ್ನು ಕೆಲ್ಸಕ್ಕೆ ಬರ್ತಾ ಇಲ್ಲ. ಅಲ್ಲಿಗೆ ನಮ್ಗೆ ಏನಾದ್ರು ವೆಹಿಕಲ್ ಮಾಡ್ಕೊಂಡ್ರೆ ಜನ ಬರ್ತಾರೆ. ವೆಹಿಕಲ್ ಇಲ್ಲ ಹೋಗೋರು ಹೋಗಲ್ಲ. ನೋಡಿ ಅದೊಂದು ವ್ಯವಸ್ಥೆ ಮಾಡ್ಕೊಡಿ ನಮ್ಗೆ. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜೆ. ರಾಜೇಶ್ ಮಾತನಾಡಿ, ನಮ್ಮ ನಾಯಕರಾದ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹಾಗೂ ಚಲುವರಾಯಸ್ವಾಮಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2ನೇ ವರ್ಷ ಅವಧಿ ಪೂರೈಸಿ 3ನೇ ವರ್ಷ ಅವಧಿಗೆ ಕಾಲಿಟ್ಟ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿವೆ. ಈ ದಿನ ವಿಶೇಷವಾಗಿ ಎನ್ಆರ್ಐಜಿ ಕಾಮಗಾರಿಗಳನ್ನು ನಿರ್ವಹಿಸುವ ಮೂಲಕ 300ಕ್ಕೂ ಹೆಚ್ಚು ಮಹಿಳೆಯರು ಒಂದು ಗುಂಪು ಮಾಡಿಕೊಂಡು ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ಇವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಕುರಿತು ಮಾಹಿತಿ ನೀಡಿ ಸಿಹಿ ಹಂಚಲಾಯಿತು ಎಂದು ತಿಳಿಸಿದರು. ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ನಮ್ಮ ಚಿಕ್ಕನಹಳ್ಳಿ ಹಾಗೂ ದೊಡ್ಡ ಚಿಕ್ಕನಹಳ್ಳಿ ಜಕ್ನಹಳ್ಳಿ ಗ್ರಾಮಸ್ಥರು ನಮ್ಮ ಸರ್ಕಾರದ ವತಿಯಿಂದ 2ನೇ ವರ್ಷ ಪೂರೈಸಿರುವ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಹಾಗೂ ಚಲುವರಾಯಸ್ವಾಮಿಯವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಪೂರೈಸಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮಹಿಳೆಯರು ಮತ್ತು ಪುರುಷರು ಎನ್ಆರ್ಐಜಿಯ ಕೆಲಸವನ್ನು ಒಂದು ಸ್ವಚ್ಛತೆಯನ್ನು ಕಾಲುವೆ ಹೂಳೆತ್ತುವುದರ ಮುಖಾಂತರ ಅದರೊಳಗೂ ನಮ್ಮ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯಲ್ಲಿ ದೇವಲಾಪುರದವರು ಮತ್ತು ಅರಕೆರೆಯವರು ಮತ್ತು ತೊರಮಲ್ಲಕ್ನಳ್ಳಿ ಎಲ್ಲ ಎಡನಹಳ್ಳಿ ಎಲ್ಲರೂ ಒಂದು ಎನ್ಆರ್ಐಜಿಯನ್ನು ಸದುಪಯೋಗವನ್ನು ಪಡಿಸ್ಕೊತಾ ಇದ್ದಾರೆ. ಈ ಸದುಪಯೋಗವನ್ನು ಪಡಿಸ್ಕೊಂಡು ನಮ್ಮ ಸರ್ಕಾರದ ವತಿಯಿಂದ ಏನು ಮಹಿಳೆಯರಿಗೆ ಉಚಿತವಾಗಿ ಬಸ್ಸಿನ ಪ್ರಯಾಣವನ್ನು ಕಲ್ಪಿಸೈತೆ ಈ ಸರ್ಕಾರ ಮತ್ತು ಅವರಿಗೆ 2,000 ರೂಪಾಯಿಯನ್ನು ಮಹಿಳೆಯರ ಅಕೌಂಟ್ಗೆ ಕೊಡ್ತಾ ಇದ್ದೀವಿ. ಮಹಿಳೆಯರಿಗೆ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ರೀತಿಯಲ್ಲಿಯೂ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಏನಾದರೂ ಈ ಮಹಿಳೆಯರು ನೋಡಿ, ಈ ಕಡೆ ಎನ್ಆರ್ಐಜಿಯಲ್ಲಿ ಎಲ್ಲ ಮಹಿಳೆಯರು ಇದೊಂದು ಸದುಪಯೋಗವನ್ನು 370 ರೂಪಾಯಿಯನ್ನು ಸದುಪಯೋಗವನ್ನು ಪಡಿಸ್ಕೊಂಡು ಸ್ವಚ್ಛತೆಯನ್ನು ಮತ್ತು ಎಲ್ಲ ಇಲಾಖೆಯ ವತಿಯಿಂದ ಸವಲತ್ತುಗಳನ್ನು ಪಡೆದು ಈ ಒಂದು ಗ್ರಾಮದಲ್ಲಿ ನಮ್ಮ ಪ್ರೇಮಮ್ಮ ಅವರ ಮತ್ತು ಇತರ ಎಲ್ಲ ತಂಡದವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆ 2 ವರ್ಷ ಪೂರೈಸಿರೋ ಸಂದರ್ಭದಲ್ಲಿ ಇವರನ್ನು ನಾನು ಭೇಟಿ ಕೊಟ್ಟು ಪ್ರತಿ ಒಂದು ಹಳ್ಳಿಗೂ ಎಲ್ಲೆಲ್ಲಿ ಎನ್ಆರ್ಐಜಿ ಕೆಲಸವನ್ನು ಮಾಡ್ತಾ ಇದ್ದಾರೋ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವರಿಗೆ ಸ್ಪೀಟನ್ನು ಕೊಟ್ಟು ಇವರನ್ನು ಮಾತಾಡಿಸ್ಕೊಂಡು ಇವರ ಕಷ್ಟ ಸುಖಗಳು ಏನಿದೆ ಎಲ್ಲವನ್ನು ಹೋಗ್ತಾ ಇದ್ದೀನಿ. ಇವರು ತುಂಬ ಖುಷಿಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇದನ್ನು ನೋಡಿ ನನಗಂತೂ ತುಂಬ ಸಂತೋಷವಾಗಿದೆ. ನಮ್ಮ ಸರ್ಕಾರದ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಳ್ತಾ ಇರೋ ಇವ್ರಿಗೆ ನನ್ನ ಪಕ್ಷದ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಇವರಿಗೆ ಅರ್ಪಿಸ್ತೀನಿ. ಮತ್ತು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋ ಇವರೆಲ್ಲರಿಗೂ ಸುಧಾ ಶ್ರಮಜೀವಿಗಳಿಗೆ ನನ್ನ ವಂದನೆಗಳನ್ನು ಹೇಳ್ತಾ, ಈ ಸರ್ಕಾರ 2 ವರ್ಷ ಪೂರೈಸಿರೋದ್ರಿಂದ ಈ ಸರ್ಕಾರದ ವತಿಯಿಂದ ನಾನು ನಮ್ಮಲ್ಲಿ ಈಗ ಸರ್ಕಾರ ವತಿಯಿಂದ ಸರ್ಕಾರವೂ ಸಹ ಒಂದು ಕರ್ನಾಟಕದ ವತಿಯಿಂದ ಮಾಡ್ತಾ ಇದೆ. ನಾವು ಸುಧಾ ಪ್ರತಿ ಹಳ್ಳಿಗೂ ಹೋಗಿ ಇಂಥ ಒಂದು ಭೇಟಿಯನ್ನು ಕೊಟ್ಟು ಅವರ ಕಷ್ಟ ಸುಖಗಳನ್ನು ವಿಚಾರಣೆಯನ್ನು ಮಾಡ್ತಾ ಇದ್ದೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.